ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟೆ, ತೋಟಗಾರಿಕೆ ಮಹಾವಿದ್ಯಾಲಯದ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಗ್ರಾಮೀಣ ಕಾರ್ಯಾನುಭವ ಶಿಬಿರದ ಅಡಿಯಲ್ಲಿ ಹಮ್ಮಿಕೊಂಡ ತೋಟಗಾರಿಕೆ ವಸ್ತು ಪ್ರದರ್ಶನ ಕಾರ್ಯಕ್ರಮ. ಅಲಂಕೃತಗೊಂಡ ರಂಗೋಲಿ, ಸಿಂಗರಿಸಿದ ನೇಗಿಲು, ಬಂಡಿಯ ಅಲಂಕಾರ ಹೀಗೆ ಹಳ್ಳಿಯ ಸೊಗಡು ವಸ್ತು ಪ್ರದರ್ಶನದ ಮೆರಗನ್ನು ಇನ್ನಷ್ಟು ಹೆಚ್ಚಿಸಿತ್ತು. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಡಾಕ್ಟರ್ ವಿಷ್ಣುವರ್ಧನ್ ಗೌರವಾನ್ವಿತ ಕುಲಪತಿಗಳು ಹಾಗೂ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಮಹೇಶ್ವರಪ್ಪ HP ಸಂಶೋಧನಾ ನಿರ್ದೇಶಕರು ಹಾಗೂ ಇನ್ನಿತರೆ ಗಣ್ಯಮಾನ್ಯರು ಆಗಮಿಸಿದ್ದರು. ವೃಕ್ಷೋ ರಕ್ಷತಿ ರಕ್ಷಿತಾಃ ಎಂಬ ಮಾತಿನಂತೆ ಗಣ್ಯಮಾನ್ಯರ ಹಸ್ತದಿಂದ ಸಸಿ ನೆಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಶುಭಾರಂಭ ನೀಡಿದೆವು. ತದನಂತರ ರಿಬ್ಬನ್ ಕತ್ತರಿಸುವುದರ ಮೂಲಕ ವಸ್ತು ಪ್ರದರ್ಶನಕ್ಕೆ ಚಾಲನೆ ನೀಡಲಾಯಿತು. ಗೌರವಾನ್ವಿತ ಕುಲಪತಿಗಳು ಸೇರಿದಂತೆ ಎಲ್ಲ ಗಣ್ಯಮಾನ್ಯರು ವಿದ್ಯಾರ್ಥಿಗಳು ಏರ್ಪಡಿಸಿದ್ದ 10 ವಿಭಾಗದ ವಿವಿಧ ಮಳಿಗೆಗಳಿಗೆ ಭೇಟಿ ನೀಡಿ ಅಲ್ಲಿನ ಮಾದರಿ, ಭಿತ್ತಿ ಚಿತ್ರಗಳನ್ನು ಗಮನಿಸಿದರು. ಹಾಗೆಯೇ ವಿದ್ಯಾರ್ಥಿಗಳೊಂದಿಗೆ ಸಂವಾದವನ್ನು ನಡೆಸಿದರು. ಮುಂದಿನದಾಗಿ ಪ್ರಾರ್ಥನಾ ಗೀತೆಯನ್ನು ನೆರವೇರಿಸಿಕೊಡಲಾಯಿತು ಮತ್ತು ರೈತ ಗೀತೆಯ ಮೂಲಕ ಕಾಯಕ ಯೋಗಿಗೆ ನಮನ ಸಲ್ಲಿಸಲಾಯಿತು. ಗಣಪತಿ ಜಗವಂದನಿಗಿದ ಹೊಲಗಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟ್ ಇವರನ್ನು ಅತ್ಯಂತ ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತೇನೆ. ಕಾರ್ಯಕ್ರಮ ಸುಗಮವಾಗಿ ಸಾಗಲೆಂದು ವಿಘ್ನ ವಿನಾಶಕ ಲಂಬೋದರನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು. ಭಾರತ ಕಲೆ ಸಂಸ್ಕೃತಿಯ ಬೇರು, ಹಳ್ಳಿಯ ಸೊಗಡಿನ ತವರೂರು ಎಂಬ ಮಾತುಗಳೊಂದಿಗೆ ಬಾಲಕಿಯರಿಗೆ ಬಾಗಿಣ ನೀಡುವುದರೊಂದಿಗೆ ಗೌರವಾನ್ವಿತ ಕುಲಪತಿಗಳು ಕಾರ್ಯಕ್ರಮಕ್ಕೆ ಮಂಗಳಕರ ಚಾಲನೆ ನೀಡಿದರು. ಎಲ್ಲ ಗಣ್ಯಮಾನ್ಯರು, ವಿದ್ಯಾರ್ಥಿಗಳು ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. 7 ತಿಂಗಳಿಂದ ಈ ಒಂದು 5 ಗ್ರಾಮಗಳಲ್ಲಿ 3 ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ 5 ಗ್ರಾಮಗಳಲ್ಲಿ ಈ ಒಂದು ಗ್ರಾಮೀಣ ತೋಟಗಾರಿಕಾ ಕಾರ್ಯ ಉದ್ಯಾನ ಮತ್ತು ವಿಜ್ಞಾನ ಅಂತಕ್ಕಂಥ ವಸ್ತು ಪ್ರದರ್ಶನ ಮತ್ತು ನಮ್ಮ ಅಂತಿಮ ವರ್ಷದ ವಿದ್ಯಾರ್ಥಿಗಳನ್ನ ಈ ಊರಲ್ಲಿ ಕ್ಯಾಂಪ್ ಹಾಕಿ ಒಂದು ಇಲ್ಲಿ ಅಪರಿಚಿತ ತರ ಬಂದಿವಿ. ಇಲ್ಲಿ ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳು, ಸಂಶೋಧನಾ ನಿರ್ದೇಶಕರು ಸೇರಿದಂತೆ ತೋಟಗಾರಿಕಾ ಮಹಾವಿದ್ಯಾಲಯದ ಡೀನ್ರಾದ ಬಾಲಾಜಿ ಕುಲಕರ್ಣಿ ಹಾಗೂ ರಾವೆ ಸಂಯೋಜಕರಾದ ವಿಜಯ ಮ್ಯಾಮ್ ಹಾಗೂ ವೀರೇಶ್ ಹಿರೇಮಠ್ ಸರ್ ಇವರನ್ನು ಸನ್ಮಾನಿಸಲಾಯಿತು. 10 ಮಳಿಗೆಗಳಲ್ಲಿ ಅತ್ಯುತ್ತಮ ಮಳಿಗೆಯಾದ ಸಾಮಾಜಿಕ ಹಾಗೂ ಸಂಬಂಧಿತ ವಿಭಾಗಕ್ಕೆ ಬಹುಮಾನ ನೀಡಲಾಯಿತು. ಸಂಶೋಧನಾ ನಿರ್ದೇಶಕರೇ, ಈ ಒಂದು ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಗಣ್ಯ ನಮಗೆ ಕಾರಣರಾದರು, ಅವರನ್ನು ನಾವು ಸ್ಮರಿಸಿಕೊಳ್ತಾ ಇದ್ದಾರೆ, ಅವರಿಗೆ ಧನ್ಯವಾದಗಳು ನೀಡುತ್ತಿದ್ದಾರೆ. ಈ ಕಾರ್ಯಕ್ರಮ ಅಪೂರ್ಣ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ. 10 ವಿಭಾಗದ ಮಳಿಗೆಗಳ ವಿವರ ಇಂತಿದೆ. ಮೊದಲನೆಯ ಮಳಿಗೆ ಹಣ್ಣು ಹಾಗೂ ತರಕಾರಿ ವಿಜ್ಞಾನ ವಿಭಾಗ. ಎರಡನೆಯ ಮಳಿಗೆ ನಡುತೋಪು, ಸಾಂಬಾರು, ಔಷಧಿ ಮತ್ತು ಸುಗಂಧಿ ಬೆಳೆ ವಿಭಾಗ ಹಾಗೂ ಪುಷ್ಪ ಕೃಷಿ ಮತ್ತು ಉದ್ಯಾನ ವಿನ್ಯಾಸ ವಿಭಾಗ. ಮೂರನೆಯ ಮಳಿಗೆ ಕೊಯ್ಲೋತ್ತರ ತಂತ್ರಜ್ಞಾನ ವಿಭಾಗ. 4ನೆಯ ಮಳಿಗೆ ಜೈವಿಕ ತಂತ್ರಜ್ಞಾನ ಮತ್ತು ಬೆಳೆ ಅಭಿವೃದ್ಧಿ ವಿಭಾಗ. 5ನೆಯ ಮಳಿಗೆ ರೋಗಶಾಸ್ತ್ರ ಮತ್ತು ಕೀಟಶಾಸ್ತ್ರ ವಿಭಾಗ. 6ನೆಯ ಮಳಿಗೆ ಸಾಮಾಜಿಕ ಮತ್ತು ಸಂಬಂಧಿತ ವಿಜ್ಞಾನಗಳ ವಿಭಾಗ ಹಾಗೂ ನೈಸರ್ಗಿಕ ಸಂಪನ್ಮೂಲ ನಿರ್ವಹಣೆ ವಿಭಾಗ. ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯ ರೈತರು ಭಾಗವಹಿಸಿ ನಮಗೆಲ್ಲರಿಗೂ ಸ್ಫೂರ್ತಿ ತುಂಬಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದರು. ಆ ಎಲ್ಲ ರೈತರಿಗೆ ಮಹಾವಿದ್ಯಾಲಯ ಹಾಗೂ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು.